ಎಚ್ಎಎಲ್ಗೆ ತೆರಳುವಾಗ ಮಾಹಿತಿಯನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಅಮಿತ್ ಶಾಗೆ ಬಿಜೆಪಿಯಲ್ಲಿನ ಒಡಕು ಬಗ್ಗೆ ಅಮಿತ್ ಶಾಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿಗೆ ಅಮಿತ್ ಶಾ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ದೂರನ್ನ ಕೊಟ್ಟಿದ್ದಾರೆ. 15 ನಿಮಿಷ ಅಮಿತ್ ಶಾ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಯಡಿಯೂರಪ್ಪನವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯತ್ನಾಳ್ ಟೀಮ್ ಹೇಳಿಕೆ ಬಗ್ಗೆ ಅಮಿತ್ ಶಾ ಗಮನಕ್ಕೆ ಈಗ ಯಡಿಯೂರಪ್ಪನವರು ತಂದಿದ್ದಾರೆ. ಇದು ಯಾವುದು ಗಮನಕ್ಕೆ ಇರೋದಿಲ್ಲ, ಎಲ್ಲ ಬಂದಿರುತ್ತೆ. ವಿಜಯೇಂದ್ರ ಜೊತೆಗೂ ಕೂಡ ಅಮಿತ್ ಶಾ ಪ್ರತ್ಯೇಕವಾದಂಥ ಮಾತುಕತೆಯನ್ನು ಆಡಿದ್ದಾರೆ ಅನ್ನುವಂಥದ್ದು. ಎಚ್ಎಎಲ್ಗೆ ತೆರಳುವಂಥ ವಾಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಆಗಿ ಅಷ್ಟು ಬೆಳವಣಿಗೆಗಳಾದಾಗ ಅದು ಯಾವುದು ಕೂಡ ಮಾಹಿತಿ ಅಮಿತ್ ಶಾ ಅವ್ರಿಗಿರೋದಿಲ್ಲ, ಅವ್ರು ಖುದ್ದಾಗಿ ಹೇಳ್ತಾರೆ ಅನ್ನೋದು ಭಾಳ ವಿಪರ್ಯಾಸ ಅನ್ನಿಸ್ಬಿಡುತ್ತೆ. ಸದ್ಯಕ್ಕೆ ಈಗ ಬಿ ಜೆ ಪಿಯಲ್ಲಿ ಆಗಿರುವಂಥ ಒಡಕೇನಿದೆ, ಈ ಒಡಕಿನ ವಿಚಾರದಲ್ಲಿ ಈಗ ಗಮನಕ್ಕೆ ತಂದಿದ್ದಾರಂತೆ. ಇಷ್ಟು ದಿನ ಗಮನಕ್ಕೆ ಬರದೇ ಇರೋದೇ ಬಹಳ ದೊಡ್ಡ ಆಶ್ಚರ್ಯ ಅನಿಸುತ್ತೆ. ಒಂದು ಹೇಳಿಕೆ ಯಾರಾದರೂ ಕೊಟ್ಟರೆ ಅದು ದೊಡ್ಡ ಮಟ್ಟದಲ್ಲಿನೇ ಸದ್ದು ಮಾಡುವಂಥ ಪರಿಸ್ಥಿತಿ, ಅದರೆಲ್ಲ ಮಾಹಿತಿಗಳು ಸಿಕ್ಕಿರುತ್ತೆ ಅವರಿಗೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮಸೂದ್, ಇಷ್ಟು ದಿನ ಅಮಿತ್ ಶಾ ಅವ್ರಿಗೆ ಈ ಬಗ್ಗೆ ಮಾಹಿತಿನೇ ಇರಲಿಲ್ವಾ, ಅಥವಾ ಹೇಳಬೇಕು ಹಾಗೆ ಹೋಗೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರಾ? ಏನಂದ್ರೆ ಯಡಿಯೂರಪ್ಪನವರು ಹಿರಿಯ ನಾಯಕರು, ಅವರೇ ಖುದ್ದಾಗಿ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿರುವಂತದ್ದು ಸ್ವಲ್ಪ ಪರಿಣಾಮ ಬೀರುತ್ತೆ. ಯಡಿಯೂರಪ್ಪನವರು ಕೂಡ ದೆಹಲಿಗೆ ಹೋಗಿಲ್ಲ, ಅವ್ರಿಗೂ ಕೂಡ ಅನಾರೋಗ್ಯ ಇತ್ತು. ಅಮಿತ್ ಶಾ ಅವ್ರಿಗೂ ಭೇಟಿನೂ ಕೂಡ ಅವರು ಕೂಡ ಇಲ್ಲಿಗೆ ಬಂದಿರ್ಲಿಲ್ಲ. ಆದ್ರೆ ರಾಜ್ಯ ಬಿಜೆಪಿಲಿ ಏನಾಗ್ತಿದೆ, ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಲಿಂಗಾಯತ ನಾಯಕತ್ವವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಪಕ್ಷದ ನಾಯಕತ್ವದ ಜೊತೆಗೆ ಯತ್ನಾಳ್ ಮತ್ತೆ ಇತರರು, ಅದನ್ನ ಅಮಿತ್ ಶಾ ಅವ್ರ ಜೊತೆ ಯಡಿಯೂರಪ್ಪನವರು ಗಮನಕ್ಕೆ ತಂದಿರುವಂತದ್ದು. ಎಲ್ಲ ಒಂದ್ ಕಡೆ ವಿಜೇಂದ್ರ ಅವ್ರ ಪರವಾಗಿ ಕೆಲಸ ಆಗುತ್ತೆ ಅನ್ನುವಂಥದ್ದು, ಅಂದ್ರೆ ವಿಜೇಂದ್ರ ಪರವಾಗಿ ಹೈಕಮಾಂಡ್ ಯೋಚನೆ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆ ನಡೀತಿದೆ. ಆದ್ರೆ ಯಡಿಯೂರಪ್ಪನವರು ಯಾವತ್ತೂ ಕೂಡ ದೆಹಲಿಗೆ ಹೋಗಿ ದೂರು ಕೊಟ್ಟಂಗಿಲ್ಲ. ಈಗ ಅಮಿತ್ ಶಾ ಅವರ ಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಒಂದು 15 ನಿಮಿಷ ಕಾಲ ಪ್ರತ್ಯೇಕವಾಗಿ ಮಾರತಳಿ ಕಾರ್ಯಕ್ರಮದಲ್ಲಿ ಮಾತಾಡಿದ ನಂತರ ಕೂಡ ಹೇಳಲಾಗ್ತಿದೆ. ಜೊತೆಗೆ ವಿಜೇಂದ್ರ ಅವರು ಕೂಡ ಅಲ್ಲಿ ಅರುಣ್ ಇದ್ರು, ಇಬ್ರು ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಇಬ್ರು ಕೂಡ ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದಾರೆ. ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದಿದ್ದಾರೆ. ಇದಲ್ಲದೇನೆ ಆ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಕಾರ್ಯಕ್ರಮದಲ್ಲಿ ಇದ್ರು, ಆದ್ರೆ ಈ ಪ್ರತ್ಯೇಕ ಮಾತುಕತೆ ಸಂದರ್ಭದಲ್ಲಿ ಅವ್ರು ಇರ್ಲಿಲ್ಲ. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಇಬ್ರೇ ಅಮಿತ್ ಶಾ ಅವ್ರ ಜೊತೆ ಈ ಪ್ರತ್ಯೇಕ ಮಾತುಕತೆ ಮಾಡಿದ್ದು. ಜೊತೆಗೆ ಮಾರತಳಿಯಿಂದ ಅಮಿತ್ ಶಾ ಅವ್ರನ್ನ ಕರ್ಕೊಂಡು ಬಂದಿದ್ದು, ಜೊತೆಗೆ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಮಾರತಳಿ ಎಲ್ಲ ಎಚ್ಎಎಲ್ಗೆ ಬಿಟ್ಟಿದ್ದು. ಎರಡೂ ಸಂದರ್ಭದಲ್ಲೂ ಕೂಡ ಒಂದೇ ಕಾರ್ನಲ್ಲಿ ಅಮಿತ್ ಶಾ ಅವ್ರ ಜೊತೆ ವಿಜೇಂದ್ರ ಅವರು ಪ್ರಯಾಣ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಪಕ್ಷದ ಸಂಘಟನೆ ಯಾವ ರೀತಿ ಇದೆ, ಪಕ್ಷದಿಂದ ಯಾವ ರೀತಿ ಹೋರಾಟ ಕೈಗೊಳ್ಳಲಾಗ್ತಿದೆ, ಜೊತೆಗೆ ಕಾಂಗ್ರೆಸ್ ಒಳಗಿನ ಪರಿಸ್ಥಿತಿ ಯಾವ ರೀತಿ ಇದೆ, ಇದನ್ನ ಅಮಿತ್ ಶಾ ಗಮನಕ್ಕೆ ವಿಜೇಂದ್ರ ತಂದಿದ್ದಾರೆ. ಮುಖ್ಯವಾಗಿ ಯಡಿಯೂರಪ್ಪನವರು ಏನೆಲ್ಲ ಗಮನಕ್ಕೆ ತಂದಿದ್ದಾರೆ ಅದೆಲ್ಲ ಒಂದ್ ಕಡೆ ಏನಾದ್ರೂ ಒಂದು ಮುಂದಿನ ತೀರ್ಮಾನದ ಮೇಲೆ ಪರಿಣಾಮ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಮುಖ್ಯವಾಗಿ ಪಕ್ಷದ ನಾಯಕತ್ವ, ಲಿಂಗಾಯತ ನಾಯಕತ್ವ ಎರಡೂ ವಿಚಾರದಲ್ಲೂ ಕೂಡ ಗೊಂದಲ ಎಬ್ಬಿಸ್ತಾ ಇದ್ದಾರೆ ಕೆಲವರು ಅಂತ ಹೆಸರು ಹೇಳ್ದೇನೆ ಅಮಿತ್ ಶಾ ಅವರಿಗೆ ಒಂದ್ ರೀತಿಯಲ್ಲಿ ಗಮನಕ್ಕೆ ಯಡಿಯೂರಪ್ಪನವರು ತಂದಿದ್ದಾರೆ ಅರುಣ್. ಹಾಗಾಗಿ ಏನಾಗ್ಬೋದು ಅಂತ ನೋಡ್ಬೇಕು. ಜೊತೆಗೆ ಮುಂದಿನ ತಿಂಗಳು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆನೂ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರುವಂತದ್ದು. ಹಾಗಾಗಿ ಎಲ್ಲವನ್ನು ಕೂಡ ಯಡಿಯೂರಪ್ಪನವರು ಕೂಡ ಇದೇ ಸಂದರ್ಭ ಅಂತ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡ್ಬೇಕು. ಆದ್ರೆ ರಾಜ್ಯದ ಬಿಜೆಪಿ ಕಚ್ಚಾಟದ ಬಗ್ಗೆ ಹೈಕಮಾಂಡ್ ಎಷ್ಟು ಇಂಟ್ರೆಸ್ಟ್ ಇದೆ, ಅದನ್ನ ಬಗೆಹರಿಸುವಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ಎಲ್ಲವೂ ಕೂಡ ಬಹಳ ಕುತೂಹಲ. ಯಾಕಂದ್ರೆ ಕಳೆದ 1 ವರ್ಷದಿಂದಲೂ ಕೂಡ ಎಷ್ಟೆಲ್ಲ ನಡೀತಿದ್ರು ಕೂಡ ಹೈಕಮಾಂಡ್ ಬಗೆಹರಿಸುವ ಪ್ರಯತ್ನ ಮಾಡಿರಲಿಲ್ಲ. ಎರಡು ಸಂದರ್ಭದಲ್ಲಿ ನೋಟಿಸ್ ಅಷ್ಟೇ ಕೊಟ್ಟಿತ್ತು. ಈಗ ಯಡಿಯೂರಪ್ಪನವರ ಖುದ್ದಾಗಿ ಮಾಹಿತಿ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಡೆ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.